ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಸರಣಿಗೆ ಭಾರತ ತಂಡ ಪ್ರಕಟವಾಗಿದ್ದು, ಭಾರತ ತಂಡದಲ್ಲಿ ಯಾವೆಲ್ಲ ಆಟಗಾರರು ಸ್ಥಾನ ಪಡೆದಿದ್ದಾರೆ ಮತ್ತು ಯಾವೆಲ್ಲ ಆಟಗಾರರು ಸ್ಥಾನ ವಂಚಿತರಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಾ? ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಡಿ T20 ಒಂದು ಸರಣಿಗಳಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದ್ದು, ಈ ಒಂದು ತಂಡದಲ್ಲಿ ಅನೇಕ ಆಟಗಾರರು ಸ್ಥಾನವನ್ನು ಪಡೆದು ಅನೇಕ ಹೊಸ ಮುಖಗಳಿಗೂ ಕೂಡ ಸ್ಥಾನ ದೊರಕಿದೆ ಬಂಧುಗಳೇ. 2026ರ IPL ಚಾಂಪಿಯನ್ ಆದಂತಹ RCB ತಂಡದಿಂದ ಯಾವೊಬ್ಬ ಆಟಗಾರನನ್ನು ಈ ಒಂದು ಸರಣಿಗೆ ಪರಿಗಣಿಸಲಾಗಿಲ್ಲ. ಯಾಕೆ ಈ ಎಲ್ಲ ಆಟಗಾರರನ್ನು ಪರಿಗಣಿಸಲಾಗಿಲ್ಲ ಎಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಕಾಣಿಸಿಕೊಂಡಿದ್ದಾರೆ. ಹೌದು, ಅನೇಕ ಸರಣಿಗಳಿಂದ T20ಯಿಂದ ಹೊರಗುಳಿದ ಶ್ರೇಯಸ್ ಅಯ್ಯರ್ ಇಂದು ನಾಯಕನಾಗಿ ವಾಪಸ್ಸಾಗಿದ್ದಾರೆ. ಆರಂಭಿಕ ಆಟಗಾರರಾಗಿ ಕಾಣಿಸಿಕೊಳ್ತಾ ಇರೋದು T20ಯಲ್ಲಿ ಅಬ್ಬರದ ಬ್ಯಾಟಿಂಗ್ ಆಡುವ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆರಂಭಿಕ ಆಟಗಾರರಾಗಿ ಈ ಒಂದು ತಂಡಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಂಧುಗಳೇ. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಬಂಧುಗಳೇ. ಮೂರನೇ ಸ್ಥಾನಕ್ಕೆ ಸನ್ರೈಸರ್ಸ್ ಹೈದರಾಬಾದಿನ ಪಾಕೆಟ್ ಡೈನಮೋ ಆದಂತಹ ಇಶಾನ್ ಕಿಶನ್ ಅವರು ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಇನ್ನೊಂದು ಈ ತಂಡಗಳಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ತಾ ಇರೋದು ನಾಯಕ ಶ್ರೇಯಸ್ ಅಯ್ಯರ್ ಅವರು ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ. ಜೊತೆಗೆ ತಿಲಕ್ ವರ್ಮಾ ಅವರು ಮಧ್ಯಮ ಕ್ರಮಾಂಕದ ಆಟಗಾರರಾಗಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ತಂಡಗಳಲ್ಲಿ ಅತಿ ಹೆಚ್ಚು ಆಲ್ರೌಂಡರ್ಗಳನ್ನು ಒಳಗೊಂಡಿದೆ. ಈ ಒಂದು ಆಲ್ರೌಂಡರ್ ಕೋಟಾದಡಿ ನಮ್ಮ ಹೆಗ್ಬೆ ಗೀಟರ್ ಆದಂತಹ ಶಿವಮ್ ದುಬೆ ಅವರು ಸ್ಥಾನ ಪಡೆದಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗಿಗೆ ಹಾಗೆಯೇ ನಮ್ಮ ಹೈದರಾಬಾದ್ ತಂಡದ ಆಟಗಾರನಾದಂತಹ ನಿತೀಶ್ ರೆಡ್ಡಿ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಬಂಧುಗಳೇ. ಮತ್ತೊಬ್ಬ ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್ ಹರ್ಷಲ್ ಪಟೇಲ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅದ್ಭುತ ಬ್ಯಾಟಿಂಗ್ ಬೌಲಿಂಗ್ ಸಂಯೋಜನೆ. ಹಾಗೆಯೇ ನಮ್ಮ ವಾಷಿಂಗ್ಟನ್ ಸುಂದರ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಬಂಧುಗಳೇ. ಇದರ ಜೊತೆಗೆ ಬೌಲರ್ಸ್ ವಿಭಾಗವನ್ನು ಗಮನಿಸಿದಾಗ ಸ್ಪಿನ್ ಮತ್ತು ಫಾಸ್ಟ್ ಬೌಲಿಂಗ್ ಎರಡಕ್ಕೂ ಮಣೆ ಹಾಕಲಾಗಿದೆ. ಎಲ್ಲರಿಗೂ ಕೂಡ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಜೊತೆಗೆ ರವಿ ಬಿಷ್ಣವಿ ಕೂಡ ಕಾಣಿಸಿಕೊಂಡಿದ್ರೆ ಮಿಯಾ ಮ್ಯಾಜಿಕ್ ಖಂಡಿತ ತಂಡದಲ್ಲಿರಲಿದೆ. ಜೊತೆಗೆ ರಾಣಾ ಕೂಡ ತಂಡವನ್ನು ಸೇರಿಕೊಂಡಿದ್ದು ಹರ್ಷದೀಪ್ ಸಿಂಗ್ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ವಿಶೇಷವಾಗಿ ಪ್ರಿನ್ಸ್ ಯಾದವ್ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಪಡೆದಿರುವ ವೈಭವ್ ಸೂರ್ಯವಂಶಿ ಸ್ಪೆಷಲ್ ಆಯ್ಕೆಗೆ ಒಳಪಟ್ಟಿದ್ದಾರೆ. ಈ ಒಂದು ತಂಡಗಳಲ್ಲಿ 2 ಬಾರಿ IPL ಚಾಂಪಿಯನ್ ರಜತ್ ಪಟಿದಾರ್, ಈ ಬಾರಿ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿದ ಭುವಿ, ಹಾಗೇನೆ ಆಲ್ರೌಂಡರ್ ಆದಂತಹ ಕುರ್ನಾಲ್ ಪಾಂಡೆಗೆ ಯಾಕೆ ಸ್ಥಾನವಿಲ್ಲ? ಆದರೆ ವೈಭವ್ ಸೂರ್ಯವಂಶಿಗೆ ಮಾತ್ರ ಈ ಒಂದು ತಂಡದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. IPL ಕೋಟಾದಡಿ ಅದ್ಭುತ ಪ್ರದರ್ಶನ ತೋರಿದರೂ ಕೂಡ ಇವರಿಗೆ ಆಯ್ಕೆಗೆ ಪರಿಗಣಿಸಲಾಗಿಲ್ಲ. ಆದರೆ ಶ್ರೇಯಸ್ ಅಯ್ಯರ್ನ 2 ಸರಣಿಗಳಿಗೆ ಡ್ರಾಪ್ ಮಾಡಿದ್ರು. ಆದರೆ ನೇರವಾಗಿ ಈ 2 ಸರಣಿಗಳಿಗೆ ಅವರಿಗೆ ನಾಯಕನಾಗಿ ಆಯ್ಕೆ ಮಾಡಿದ್ದು ಮುಂಬೈಕರ್ನ ಕೋಟದಡಿ ಇವರು ನಾಯಕರಾದರೆ ರೋಹಿತ್ ಶರ್ಮಾ ನಂತರ ಸೂರ್ಯಕುಮಾರ್ ಆಧಾರ್. ಈಗ ಬಂದ್ರೆ ನಾವು ನೋಡ್ತಾ ಇರೋದು ಶ್ರೇಯಸ್ ಅಯ್ಯರ್. ಹಾಗಾದ್ರೆ ನಿಮಗೆ ಏನನ್ನಿಸ್ತಾ ಇದೆ? ಈ ಎಲ್ಲ ಆಟಗಾರರ ಆಯ್ಕೆ ಎಷ್ಟು ಸೂಕ್ತವಾಗಿದೆ? ಯಾವ ಆಟಗಾರರನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಯಾವ ಆಟಗಾರನ ಟೀಮ್ ಇಂಡಿಯಾದಲ್ಲಿ ನೋಡ ಬಯಸ್ತಾ ಇದ್ರಿ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಬಂಧುಗಳೇ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಕ್ರಿಕೆಟ್ ಕುರಿತಾದ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.